ವೆಲ್ಕಮ್ ಬ್ಯಾಕ್ ಗೈಸ್. ಪ್ರೀವಿಯಸ್ ವಿಡಿಯೋಲಿ KCET ಕೌನ್ಸಿಲಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನ ಎಕ್ಸ್ಪೀರಿಯನ್ಸ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ನಾನು ಈ ಚಾನಲ್ ಅಪ್ಲೋಡ್ ಮಾಡೋ ವೀಡಿಯೋಸ್ ಬಗ್ಗೆ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಸಾಕು ಅಂತ ಹೇಳಿದ್ದೆ. ಅದಾದಮೇಲೆ ತುಂಬ ಜನಕ್ಕೆ ನಾನೇನು ನೋಟಿಸ್ ಮಾಡಿದೆ ಅಂತಂದರೆ, ಸ್ವಲ್ಪ ಜನಕ್ಕೆ ಕೌನ್ಸಿಲಿಂಗ್ ಅಂದರೆ ಏನು ಅಂತ ಆ್ಯಕ್ಚುಲಿ ಗೊತ್ತೇ ಇಲ್ಲ. ಆ್ಯಂಡ್ ಸ್ವಲ್ಪ ಜನಕ್ಕೆ ಗೊತ್ತಿದ್ರೂ ತುಂಬಾ ಮಿಸ್ಕನ್ಸೆಪ್ಷನ್ಸ್ ಆ್ಯಂಡ್ ತುಂಬಾ ಡೌಟ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕೌನ್ಸಿಲಿಂಗ್ ಬಗ್ಗೆ ಇನ್ ಡೀಟೇಲ್ ಮಾತಾಡಲಿಲ್ಲ ಅಂದ್ರೂ, ಲೈಕ್ ಅದನ್ನು ಮಾತಾಡಬೇಕು ಅಂದರೆ ಲೈಕ್ ಹಾರ್ಸ್ ಟುಗೆದರ್ ತಗೊಳುತ್ತೆ, ಲೈಕ್ ಎಲ್ಲನೂ ಡೀಟೇಲಾಗಿ ಅಡ್ರೆಸ್ ಮಾಡಬೇಕು ಅಂದರೆ. ಸೊ ಈ ವಿಡಿಯೋನ ಸಿಂಪಲ್ ಆಗಿ ಇಟ್ಕೊಂಡು ಜಸ್ಟ್ ಒಂದು ಬೇಸಿಕ್ ಫ್ಲೋ ಏನಾಗುತ್ತೆ ಇವಾಗ ನಿಮ್ಮ ರಿಸಲ್ಟ್ಸ್ ಬಂದ ಮೇಲೆ ಅಂತ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಟು ತನಕ ನೋಡಿ, ನಿಮ್ಗೊಂದು ಕ್ಲಿಯರ್ ಐಡಿಯಾ ಸಿಕ್ಬಿಡುತ್ತೆ ಕೌನ್ಸಿಲಿಂಗ್ ಅಂದರೆ ಏನೋ, ಅದು ಏನೇನು ಆಗುತ್ತೆ ಆ್ಯಂಡ್ ಅದರಲ್ಲಿ ನಿಮ್ಮ ರೋಲ್ ಏನೇನಿರುತ್ತೆ ಅಂತ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಜೊತೆ KCET ಬರೆದಿದ್ರೆ ಅವ್ರಿಗೂ ಈ ವಿಡಿಯೋನ ಇವಾಗಲೇ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಅಂದರೆ ಇವಾಗಲೇ ಮಾಡ್ಕೋಬೇಡಿ, ಸೊ ದಟ್ ನೀವು ಯಾವ ವಿಡಿಯೋನ ಮಿಸ್ ಮಾಡಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ನನಗೆ ಬೋರ್ಡ್ ಎಕ್ಸಾಮಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ, CET ಇಷ್ಟು ಮಾರ್ಕ್ಸ್ ಬಂದಿದೆ, ನನ್ನ ಓವರ್ ಆಲ್ ರ್ಯಾಂಕ್ ಎಷ್ಟಾಗ್ಬೋದು ಅಂತ ಕೇಳ್ತಿದ್ದೀರಾ. ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡೋದು ಕಾಲೇಜ್ ದೋಸ್ತ್ ಅವರ ಈ ರ್ಯಾಂಕ್ ಪ್ರೆಡಿಕ್ಟರ್ ಪ್ರೀವಿಯಸ್ ಇಯರ್ಸ್ ರ್ಯಾಂಕ್ಸ್ ಟ್ರೆಂಡ್ಸ್ ಮೇಲೆ ಬಿಲ್ಡ್ ಆಗಿದೆ. ಸೊ ನಿಮಗೆ ಲೈಕ್ ಆಲ್ಮೋಸ್ಟ್ ಅಕ್ಯುರೇಟ್ ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ನೀವು ನಿಮ್ಮ ಬೋರ್ಡ್ ಮಾರ್ಕ್ಸ್ ಆ್ಯಂಡ್ ನಿಮ್ಮ KCET ಮಾರ್ಕ್ಸ್ ಹಾಕಿದ್ರೆ ಸಾಕು, ನಿಮ್ಮ ಪ್ರೆಡಿಕ್ಟೆಡ್ ರ್ಯಾಂಕ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವೇ ಚೆಕ್ಔಟ್ ಮಾಡಿ. ಇವಾಗ ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋದಾದ್ರೆ, ಇವಾಗ ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ಸ್ ಆದ ತಕ್ಷಣ ನಿಮಗೆ ಅಂತಾನೆ ಒಂದು ಯುನೀಕ್ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ, ಲೈಕ್ ವಿಚ್ ಅಥರೈಸಸ್ ಯು ಫಾರ್ ಕೌನ್ಸಿಲಿಂಗ್ಗೆ ಒಂಥರ ಅದು ಗೇಟ್ ವೇ ಥರ. ಇವಾಗ ನಾವು ಮ್ಯಾಚ್ಗೆ ಟಿಕೆಟ್ ತೊಗೊಂಡು ಹೋಗ್ತೀವಿ, ಅದೇ ಥರ ಕೌನ್ಸಿಲಿಂಗ್ಗೆ ಒಂದು ಟಿಕೆಟ್ ಥರ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಸೊ ನಾನು ಡೀಟೇಲ್ಡಾಗಿ ಹೋಗ್ತಿಲ್ಲ, ಐ ಕೀಪ್ ಇಟ್ ವೆರಿ ಸಿಂಪಲ್. ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಒಂದು ಯುನೀಕ್ ಸೀಕ್ರೆಟ್ ಕೀ. ಆ ಸೀಕ್ರೆಟ್ ಕೀ ನಿಮಗೆ ಒಂದು ಪಾಸ್ವರ್ಡ್ ಥರ ಆ್ಯಕ್ಟ್ ಆಗ್ತಿರುತ್ತೆ. ಸೊ ಈ ಪಾಸ್ವರ್ಡ್ ಥರ ಆ್ಯಕ್ಟ್ ಆಗಿರೋ ಸೀಕ್ರೆಟ್ ಕೀ ಏನಿದೆ ಅದು ನಿಮಗೆ ಲೈಕ್ ಸೀಕ್ರೆಟಾಗಿ ಇಟ್ಕೋಬೇಕಾಗಿರುತ್ತೆ. ಅದ್ರ ಬಗ್ಗೆ ವೀಡಿಯೋಸಲ್ಲಿ ಮಾತಾಡೋಣ ಮುಂದೆ. ನಾನು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆನೂ ಲೈಕ್ ಒಂದು ವೆರಿಫಿಕೇಶನ್ ಸ್ಲಿಪ್ನೇ ತಂದು ತೋರಿಸ್ತೀನಿ ಹೇಗಿರುತ್ತೆ ಅಂತೆಲ್ಲ. ಸೊ ಮುಂದೆ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಸ್ಟೇಜ್ ವಿಲ್ ಬಿ ಯು ರಿಸೀವಿಂಗ್ ಯೋರ್ ವೆರಿಫಿಕೇಶನ್ ಸ್ಲಿಪ್. ಆ್ಯಂಡ್ ಆ ವೆರಿಫಿಕೇಶನ್ ಸ್ಲಿಪ್ ಬಂದ ಮೇಲೆ ಯು ವಿಲ್ ಬಿ ರೆಡಿ ಫಾರ್ ಎಂಟ್ರಿಂಗ್ ದ ಕೌನ್ಸಿಲಿಂಗ್ ಪ್ರೋಸೆಸ್. ಆ್ಯಂಡ್ ಕೌನ್ಸಿಲಿಂಗ್ ಪ್ರೋಸೆಸ್ ಅಂತ ಅಂದರೆ ತುಂಬ ಜನ ಆಫ್ಲೈನ್ ಇರುತ್ತೆ, ಬ್ಯಾಂಗ್ಳೂರ್ಗೆ ಹೋಗಬೇಕು ಅಲ್ಲಿ ಇಲ್ಲಿ ಅಂತಿದ್ದೀರಾ. ಕಂಪ್ಲೀಟ್ ಪ್ರೋಸೆಸ್ ಆನ್ಲೈನ್ ಇರೋದ್ರಿಂದ ನೀವೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ಸ್ ಯು ಕ್ಯಾನ್ ಜಸ್ಟ್ ಅಟೆಂಡ್ ದಿಸ್ ಕೌನ್ಸಿಲಿಂಗ್ ಆ್ಯಂಡ್ ಮೇಕ್ ಶೋರ್ ಯು ಆರ್ ಗೆಟಿಂಗ್ ದ ಕಾಲೇಜ್ ವಿಚ್ ಯು ಡಿಸರ್ವ್. ಕೌನ್ಸಿಲಿಂಗ್ ಅನ್ನೋ ಪ್ರೋಸೆಸ್ಸಲ್ಲಿ ವೆರಿಫಿಕೇಶನ್ ಸ್ಲಿಪ್ ಬಂದ ಮೇಲೆ ದ ರಿಮೈನಿಂಗ್ ಪಾರ್ಟ್ ಇಸ್ ನೋನ್ ಆಸ್ ಆಪ್ಷನ್ ಎಂಟ್ರಿ ಅಂತ ಅಲ್ಲಿ ಇಲ್ಲಿ ಕೇಳಿರ್ತೀರಾ. ಆಪ್ಷನ್ಸ್ ಆ್ಯಡ್ ಮಾಡೋದು, ಚಾಯ್ಸು, ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ ಜಸ್ಟ್ ಒಂದು ಫ್ಲೋ ಗೊತ್ತಿರಲಿ. ವೆರಿಫಿಕೇಶನ್ ಸ್ಲಿಪ್ ಬಂತು, ಅದಾದಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ನೀವು ನಿಮ್ಗೆ ಏನೇನು ಕಾಲೇಜಸ್ ಬೇಕು ಅಂತ ಹಾಕಬೇಕಾಗಿರುತ್ತೆ. ಸೊ ಇದನ್ನ ಆಪ್ಷನ್ ಎಂಟ್ರಿ ಅಂತಾರೆ. ಆಪ್ಷನ್ ಎಂಟ್ರಿ ಅಂದ್ರೆ ಏನು? ಈ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ನೇ ನಿಮಗೆ ನಿಮ್ಮ ಕಾಲೇಜಸ್ನ ಕೊಡ್ತಿರೋದು. ಅದರರ್ಥ ಈ ಆಪ್ಷನ್ ಎಂಟ್ರಿ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಫರ್ದರ್ ವೀಡಿಯೋಸಲ್ಲಿ ಮಾತಾಡ್ತಿರ್ತೀನಿ ಅಬೌಟ್ ಹೌ ದ ಸಾಫ್ಟ್ವೇರ್ ವರ್ಕ್ಸ್ ಆ್ಯಂಡ್ ಅದನ್ನ ನಾವು ಹೇಗೆ ಅಡ್ವಾಂಟೇಜ್ ತಗೋಬೋದು ಅಂತ ಹೇಳಿ. ಬಟ್ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಅಂತ ಒಂದು ಪ್ರೋಸೆಸ್ ಇದೆ, ಅದು ನಡೆಯುತ್ತೆ. ಆ್ಯಂಡ್ ಇವಾಗ ನಮ್ಮ ನಾರ್ಮಲ್ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಏನು ಒಂದು ಅಟೆಂಪ್ಟ್ ಇದ್ದಿದ್ದು, ಇವಾಗ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಅಂತ ಈ ಥರ 2 ರೌಂಡಾಗಿ ಡಿಫ್ರೆನ್ಷಿಯೇಟ್ ಆಗಿದೆ. ಅದೇ ಥರ ನಿಮ್ಮ ಆಪ್ಷನ್ ಎಂಟ್ರಿನೂ ಕೂಡ ಲೈಕ್ 3 ಬೇಸಿಕ್ ರೌಂಡ್ಸ್ ಆಗಿ ಡಿಫ್ರೆನ್ಷಿಯೇಟ್ ಆಗಿರುತ್ತೆ. ಫಸ್ಟ್ ರೌಂಡು ಮಾಕ್ ರೌಂಡ್ ಅಂತ ಮಾಡ್ತಾರೆ. ನಿಮ್ಮ ರ್ಯಾಂಕ್ ಮೇಲೆ ನಿಮಗೆ ಈ ಪ್ಲಾಟ್ಫಾರ್ಮ್ ಹೆಂಗೆ ವರ್ಕ್ ಆಗುತ್ತೆ ಆ್ಯಂಡ್ ಅದಕ್ಕೆ ಹೇಗೆ ಆಪ್ಷನ್ಸ್ನ ಆ್ಯಡ್ ಮಾಡಬೇಕು, ಇದ್ರ ಬಗ್ಗೆ ನಿಮ್ಗೊಂದು ಗ್ಲಿಮ್ಸ್ ಸಿಗಲಿ, ನಿಮ್ಗೊಂದು ಪ್ರಾಕ್ಟೀಸ್ ಥರ ಆಗಲಿ ಅಂತ ಹೇಳಿ, ರಿಹರ್ಸಲ್ ಥರ ಆಗಲಿ ಅಂತ ಒಂದು ಮಾಕ್ ರೌಂಡ್ ಅಂತ ಮಾಡಿ ಅದರಲ್ಲಿ ಸುಮ್ಮನೆ ನಿಮ್ಗೆ ಯಾವುದೋ ಒಂದು ಕಾಲೇಜ್ನ ಅಲಾಟ್ ಮಾಡಿಸ್ತಾರೆ. ಸುಮ್ಮನೆ ಇನ್ ದ ಸೆನ್ಸ್ ನೀವು ಏನು ಪ್ರಯಾರಿಟಿ ಲಿಸ್ಟ್ ಕೊಟ್ಟಿರ್ತೀರಾ ಆ ಲಿಸ್ಟ್ ಮೇಲೆ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ. ಬಟ್ ಆ ಕಾಲೇಜ್ ಅಲಾಟ್ ಆಗಿ ಏನಾಗಿರುತ್ತೆ ಅದಕ್ಕೆ ಯು ಕ್ಯಾನಾಟ್ ಲೈಕ್ ಯೂಸ್ ಇಟ್ ಟು ಜಾಯಿನ್ ಟು ದಟ್ ಪರ್ಟಿಕ್ಯುಲರ್ ಕಾಲೇಜ್. ಇಟ್ ವಿಲ್ ಜಸ್ಟ್ ಬಿ ಎ ಮಾಕ್ ರೌಂಡ್. ಮಾಕ್ ಟೆಸ್ಟ್ ಅಂದ್ರೆ ಏನು? ಎಕ್ಸಾಮ್ ಮುಂಚೆ ಏನು ತಗೋತೀರಾ ಅದನ್ನ ಮಾಕ್ ಟೆಸ್ಟ್ ಅಂತೀವಿ. ಅದೇ ಥರ ಮಾಕ್ ರೌಂಡ್ ಅಂತ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಏನು ನಡೆಯುತ್ತೆ, ಅದು ಹೇಗೆ ನಡೆಯುತ್ತೆ ಅಂತ ಹೇಳಿ ನಿಮಗೆ ಒಂದು ಗ್ಲಿಮ್ಸ್ ಕೊಡೋಕ್ಕೆ ಅಂತ ಹೇಳಿ KE ಅವ್ರು ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಂಟೈರ್ ಪ್ರೊಸೀಜರ್ ಒಂದ್ಸಲ. ಆ್ಯಂಡ್ ಅದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸಿಂದ ಯು ಕ್ಯಾನ್ ಜಾಯಿನ್ ಟು ಯುವರ್ ಕಾಲೇಜ್. ಹಾಗಂತ ಎಲ್ಲ ಜಾಯ್ನ್ ಆಗಬೇಕು ಅಂತಿಲ್ಲ, ತುಂಬ ಜನ ವೆಯ್ಟು ಕೂಡ ಮಾಡ್ಬೋದು. ಆ್ಯಂಡ್ ಇವೆಲ್ಲದ್ರ ಬಗ್ಗೆನೂ ಡೀಟೇಲ್ಡಾಗಿ ಮಾತಾಡೋಣ. ಜಸ್ಟ್ ಒಂದು ಫ್ಲೋ ಗೊತ್ತಿರಲಿ ಅಂತ ಅಷ್ಟೇ. ಫಸ್ಟ್ ರೌಂಡ್ ಬರುತ್ತೆ. ಫಸ್ಟ್ ರೌಂಡಲ್ಲಿ ಬರೋ ಕಾಲೇಜಿಂದ ಯು ಕ್ಯಾನ್ ಆ್ಯಕ್ಚುಲಿ ಜಾಯಿನ್. ನಾನು ಮಸ್ಟ್ ಜಾಯಿನ್ ಅಂತಿಲ್ಲ ಅಥವಾ ಶುಡ್ ಜಾಯಿನ್ ಅಂತಿಲ್ಲ, ಯು ಕ್ಯಾನ್ ಜಾಯಿನ್. ಆ್ಯಂಡ್ ಅದಾದಮೇಲೆ ಯು ಕ್ಯಾನ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ವಿಚ್ ಇಸ್ ಕಾಲ್ಡ್ ಅ ಸೆಕೆಂಡ್ ರೌಂಡ್ ಅಂತ ನಡೆಯುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಏನು? ಬೇಡ. ಚಾಯ್ಸಸ್ ಏನು? ಬೇಡ. ಕಾಲೇಜ್ ಜಾಯ್ನ್ ಆಗೋದು, ವೆಯ್ಟ್ ಮಾಡೋದು, ಸದ್ಯಕ್ಕೆ ಏನೂ ಬೇಡ. ಇದಿಷ್ಟು ಗೊತ್ತಿರಲಿ. ಯಾರು ನಿಮ್ಮನ್ನ ಬಂದುಬಿಟ್ಟು ಇವಾಗ CETಯಿಂದ ಸೀಟ್ ತಗೋತಿದ್ದೀನಿ ಅಂದರೆ ಕೌನ್ಸಿಲಿಂಗ್ ಅಂದ್ರೆ ಏನು ಅಂದರೆ ಇಷ್ಟು ಗೊತ್ತಿರಬೇಕು ನಿಮ್ಗೆ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸೇಮ್ ಪ್ರೊಸೀಜರ್. ಅದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳಿ ಇಂಜಿನಿಯರಿಂಗ್ಗೆ ಸ್ಪೆಷಲಾಗಿ ನಡೆಯುತ್ತೆ. ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಯೂಶ್ವಲಿ ಥರ್ಡ್ ರೌಂಡ್ ಅಂತ ಅಸೋಸಿಯೇಟ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಚಾಯ್ಸಸ್ ಇರ್ಬೋದು ಅಥವಾ ಪ್ರಾವಿಷನ್ಸ್ ಇರ್ಬೋದು, ಮೈನರ್ ಚೇಂಜಸ್ ಇದೆ. ಅದ್ರ ಬಗ್ಗೆ ನಾನು ವೀಡಿಯೋಸಲ್ಲಿ ಮಾತಾಡ್ತೀನಿ. ಡೋಂಟ್ ವರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಷ್ಟೇ ಸಾಕು. ನೀವೇನಿದ್ರು ಆರಾಮಾಗಿ ಎಂಜಾಯ್ ಮಾಡೋದು ಅಷ್ಟೇ. ಜಸ್ಟ್ ಸ್ವಲ್ಪ ಅವಾಗವಾಗ ನಾನು ವೀಡಿಯೋ ಹಾಕಿದಾಗ ಸ್ವಲ್ಪ ನೋಡ್ಕೊಂಡು ಅದನ್ನ ನೋಟ್ ಡೌನ್ ಮಾಡಿಕೊಂಡು ಯು ಶುಡ್ ಮೇಕ್ ಶೂರ್ ಯು ಆರ್ ಇಂಪ್ಲಿಮೆಂಟಿಂಗ್ ಇಟ್ ಅಷ್ಟೇ. ದಟ್ ಶುಡ್ ಬಿ ಎನಫ್. ಈ ಥರ್ಡ್ ರೌಂಡಲ್ಲಿ ಏನು ನಿಮ್ಗೆ ಸೀಟ್ ಸಿಗುತ್ತೆ ಅದರಿಂದ ನೀವು ನಿಮ್ಮ ಕಾಲೇಜಿಗೆ ಜಾಯ್ನ್ ಆಗ್ತೀರಾ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ಜನ ಜಾಯ್ನ್ ಆಗಿರ್ತಾರೆ,
ಸೆಕೆಂಡ್ ರೌಂಡಲ್ಲೂ ಜಾಯ್ನ್ ಆಗ್ತಾರೆ, ಥರ್ಡ್ ರೌಂಡಲ್ಲೂ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಜಾಯ್ನ್ ಆಗ್ತಾರೆ. ನಾನು ನನ್ನ KCET ಟೈಮಲ್ಲಿ ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆಗಿದೆ, ಯಾಕಂದರೆ ನಂಗೆ ಬೇಕಾಗಿರೋ ಆಪ್ಷನ್ ನನ್ನ ಫಸ್ಟ್ ಆಪ್ಷನ್ನೇ ನನಗೆ ಸೆಕೆಂಡ್ ರೌಂಡಲ್ಲೇ ಅಲಾಟ್ ಆಗಿಬಿಟ್ಟಿತ್ತು. ಸೊ ನಾನು ಅಲ್ಲೇ ಲೈಕ್ ಕಾಲೇಜಿಗೆ ಜಾಯ್ನ್ ಆಗಿಬಿಟ್ಟೆ. ಬಟ್ ತುಂಬ ಜನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಜಾಯ್ನ್ ಆಗ್ತಾರೆ. ಅದರಿಂದ ಏನಾದ್ರು ಅಡ್ವಾಂಟೇಜಸ್ ಇದೆಯಾ, ಡಿಸ್ಅಡ್ವಾಂಟೇಜಸ್ ಇದೆಯಾ, ಅವೆಲ್ಲ ಏನು ಇವಾಗ ಜಾಸ್ತಿ ತುಂಬ ಮುಂದೆ ಓವರ್ಲುಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಗೊತ್ತಿರಬೇಕು ಕೌನ್ಸಿಲಿಂಗ್ ಬಗ್ಗೆ, ನೋಡ್ತಿದ್ದೀರಾ ಸೀರಿಯಸ್ ಆಗಿ, ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಬಟ್ ಹಾಗಂತ ನೀವು ಫುಲ್ ಡೀಟೇಲ್ ಆಗಿ ನೋಡಬೇಕು ಅಂತೇನಿಲ್ಲ, ಜಸ್ಟ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್. ಸೊ ಈ ಪ್ರೋಸೆಸ್ ಹೆಂಗೆ ನಡೆಯುತ್ತೆ ಅಂತ ಒಂದು ಬೇಸಿಕ್ ಐಡಿಯಾ ಗೊತ್ತಾಯಿತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಈ ವಿಡಿಯೋಲಿ ಏನೇನು ಮೆನ್ಷನ್ ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮುಂದಿನ ವೀಡಿಯೋಸಲ್ಲಿ ಮಾತಾಡ್ತಾ ಇರ್ತೀನಿ. ಸೊ ದೋಸ್ ವೀಡಿಯೋಸ್ ವಿಲ್ ಬಿ ರಿಯಲಿ ಎಕ್ಸೈಟಿಂಗ್. ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಡಿಷನಲಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ.